ಪೇರೆಂಟ್ಸ್ ಒಡೆಯೋದು ಅಂತ ಹೇಳಿದ್ರೆ ಮುಂಚೆ ಫಸ್ಟ್ ಯಾಕೆ ಅಳ್ತಾರೆ ಅನ್ನೋದನ್ನ ಯಾವಾಗ್ಲೂ ಸಹ ಪೋಷಕರು ಗಮನದಲ್ಲಿಟ್ಕೊಂಡಿರ್ಬೇಕು. ಯಾಕಂದ್ರೆ ಸುಮ್ನೆ ಅಳೋದಿಲ್ಲ ಮಕ್ಕಳು. ಇವಾಗ ನೋಡಿ, ಚಿಕ್ಕ ಮಗು ಇದೆ, ಅಳ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹಸುವಾಗಿದೆ ಅಂತ ಅರ್ಥ. ಅದಕ್ಕೆ ಆಹಾರ ಬೇಕು ಅಂತ, ಹಾಲು ಬೇಕು ಅಂತ ಅರ್ಥ. ಇಲ್ಲ ಅಂತಂದ್ರೆ ಏನೋ ತೊಂದರೆ ಆಗ್ತಾ ಇದೆ ಅಂತ ಅರ್ಥ. ಇಲ್ಲ ಹೊಟ್ಟೆ ನೋಯ್ತಾ ಇದೆಯೋ, ಹೀಗೆ ದೈಹಿಕವಾಗಿ ಏನಾದ್ರೂ ಒಂದು ಸಮಸ್ಯೆ ಇದೆ ಅಂತ ಅರ್ಥ. ಅಳ್ತಾ ಇದೆ ಮಗು ಅಂತ ಹೇಳಿದ್ರೆ. ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ವಸ್ತು ಬೇಕಾಗಿರ್ಬಹುದು, ಇಲ್ಲ ಯಾರೋ ಬೈದಿರಬಹುದು. ಈ ರೀತಿಯಾಗಿ ಬೇರೆ ಬೇರೆ ಅದಕ್ಕೆ ಕಾರಣಗಳಿರುತ್ತೆ. ಸೊ ಯಾವಾಗ್ಲೂ ಸಹ ಮಕ್ಳು ಅಳ್ತಾ ಇದ್ದಾರೆ ಅಂದಾಗ ಪೋಷಕರು ಮೊದಲು ಹೊಡಿಬಾರ್ದು ಅವರಿಗೆ. ಯಾಕೆ ಅಳ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ, ನಮಗೆ ಯಾವುದೇ ಒಂದು ವಿಷಯ ಮಕ್ಕಳು ಹೇಳೋದು ಅದು ತುಂಬಾ ಚಿಕ್ಕ ವಿಷಯವಾಗಿ ನಮಗೆ ಕಾಣಿಸ್ತಾ ಇರಬಹುದು. ಆದರೆ ಮಕ್ಕಳಿಗೆ ಆ ಒಂದು ವಿಷಯ ತುಂಬಾ ಪ್ರಾಮುಖ್ಯತೆ ವಹಿಸ್ಕೊಂಡಿರುತ್ತೆ. ಆಮೇಲೆ ತುಂಬಾ ದೊಡ್ಡ ವಿಷಯ ಇರುತ್ತೆ ಅದು. ಅದಕ್ಕೋಸ್ಕರ ಮಕ್ಕಳಿಗೆ ಯಾವಾಗ್ಲೂ ಸಹ ಅವ್ರು ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವು ಮುಂಚೆ ಪೋಷಕರು ಕೇಳಬೇಕಾಗತ್ತೆ. ಯಾಕೆ ಅಳ್ತಾ ಇದೆಯಾ, ಏನಾಗ್ತಾ ಇದೆ, ಏನಾದರೂ ಸಮಸ್ಯೆ ಇದೆಯಾ, ಏನಾದರೂ ಬೇಕಾ, ಯಾಕೆ ಬೇಕು. ಇವಾಗ ಯಾವುದಾದ್ರೂ ಒಂದು ವಸ್ತು ಕೇಳಬಹುದು ಅವರು, ಅಥವಾ ಯಾವುದಾದ್ರೂ ಒಂದು ತಿನ್ನೋದಕ್ಕೆ ಪದಾರ್ಥನೇ ಕೇಳಬಹುದು, ಅಥವಾ ಯಾರ ಮೇಲಾದರೂ ಏನಾದರೂ ಒಂದು ವಿಷಯನಾದರೂ ಹೇಳ್ಬೋದು. ಅವರು ಹೇಳಿದಾಗ ಪೋಷಕರು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕಾಗತ್ತೆ. ಅವ್ರು ಇನ್ನೂ ಅಳ್ತಾ ಇದ್ದಾರೆ, ಹೊಡಿಯೋಕೆ ಹೋಗ್ಬಿಡ್ಬಾರ್ದು ಮೊದಲೇನೆ. ಇದರಿಂದ ತುಂಬ ಘಾಸಿ ಆಗತ್ತೆ ಮಕ್ಕಳಿಗೆ. ಮಕ್ಕಳಿಗೆ ಏನನ್ಸುತ್ತೆ, ನಮ್ಮ ಒಂದು ಭಾವನೆಗಳಿಗೆ ಅವರು ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಸರಿಯಾಗಿ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಇವರಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ. ಈ ಥರದ ವಿಷಯಗಳು ಅದು ಪ್ರಾರಂಭ ಆಗುತ್ತೆ ಅವರ ಮನಸ್ಸಿನಲ್ಲಿ. ಅದಕ್ಕೋಸ್ಕರ ಇದು 1-2 ದಿನದಲ್ಲಿ ಪ್ರಾರಂಭ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಸಮಯನೂ ಸಹ ಹಿಡಿಯುತ್ತೆ. ಪ್ರತಿ ಸರಿಯೂ ಸಹ ನೀವು ಮಕ್ಕಳಿಗೆ ಏನಾದರೂ ಹೊಡಿತಾ ಇದ್ದೀರಾ, ಬೈತಾ ಇದ್ದೀರಾ ಅಂದಾಗ ಅದಕ್ಕಿಂತ ಮುಂಚಿತವಾಗಿ ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ಮಕ್ಕಳಿಗೆ. ಆಗ ಅವರು ಹೇಳ್ತಾರೆ, ಇಲ್ಲ ನನಗೆ ಇದು ಒಂದು ಪದಾರ್ಥ ಬೇಕು ತಿನ್ನೋದಕ್ಕೆ, ಇಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ, ಅಳು ಬರುತ್ತೆ ಅಂತ. ಇಲ್ಲ ಯಾರಾದರೂ ಬೈದರು ಅಂತ ಹೇಳ್ತಾರೆ, ಹೊಡೆದ್ರು ಅಂತ ಹೇಳ್ತಾರೆ. ಇಲ್ಲ ಯಾರಾದರೂ ಅವರ ಒಂದು ಸ್ನೇಹಿತರು ಇರಬಹುದು, ಏನಾದರೂ ಹೇಳಿದ್ರು ಅದಕ್ಕೆ ಬೇಜಾರಾಗಿ ಅಳ್ತಾ ಇದ್ದೀನಿ ಅಂತಲೂ ಸಹ ಹೇಳ್ಬೋದು. ಆಗ ಅದು ಎಷ್ಟೇ ಚಿಕ್ಕ ವಿಷಯ ಇದ್ರೂ ಸಹ ಪೋಷಕರಾದವರು ಅದನ್ನು ಸರಿಯಾಗಿ ಕೇಳಿಸ್ಕೊಂಡು ಬೇಜಾರಾಗಬೇಡ, ಇದು ಹಾಗೆ ಹೇಳಿದಾಗ, ಅಂದರೆ ಇವಾಗ ಉದಾಹರಣೆಯಾಗಿ ಯಾರಾದರೂ ಏನಾದರೂ ಬೈದಾಗ ಅಳ್ತಾ ಇದ್ದಾಗ ನಿನ್ನ ಒಳ್ಳೇದಕ್ಕೆ ಅವ್ರು ಬೈದಿರೋದು, ಅಷ್ಟು ಮನಸ್ಸಿಗೆ ಹಚ್ಕೋಬೇಡ, ಏನೂ ಆಗಲ್ಲ, ದೊಡ್ಡವರು ಬೈತಾರೆ, ಏನಾಗಲ್ಲ ಅಂತ ಹೀಗೆ ಸಕಾರಾತ್ಮಕವಾಗಿ ಹೇಳಬೇಕಾಗತ್ತೆ. ಮಕ್ಕಳು ಏನಾದರೂ ಇವಾಗ ತಿನ್ನೋದಕ್ಕೆ ಪದಾರ್ಥ ಕೇಳಿದಾಗ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದಾಗ ನೀವು ಅದನ್ನು ಹೇಳಬೇಕಾಗತ್ತೆ ಮಗುಗೆ. ಇಲ್ಲ, ಇದನ್ನು ನೀನು ತಿಂದರೆ ನಿನಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ, ಇದರಿಂದ ನಮಗೆ ದೈಹಿಕವಾಗಿ ಸಮಸ್ಯೆಗಳು ಬರುತ್ತೆ. ಅಂದರೆ ನೀವು ಯಾವುದನ್ನ ಮಾತಾಡ್ತಿರೋ ಮನೆಯಲ್ಲಿ ಮಾತೃಭಾಷೆ ಏನಿರುತ್ತೋ ಆ ಭಾಷೆಯಲ್ಲಿ ನೀವು ಮಕ್ಕಳಿಗೆ ಹೇಳಿದಾಗ ಸರಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ನಾವು ಯಾವುದೇ ಒಂದು ವಿಷಯವನ್ನ ಮಕ್ಕಳಿಗೆ ಹೇಳಬೇಕಾದ್ರೆ ಅದನ್ನು ನಾವು ಮೊದಲು ಅನುಸರಿಸಬೇಕು ಪೋಷಕರು. ಇವಾಗ ನೀವು ಮಗುಗೆ ಉದಾಹರಣೆಯಾಗಿ ಚಿಪ್ಸ್ ತಿನ್ನಬೇಡಿ, ಅಥವಾ ಮ್ಯಾಗಿ ತಿನ್ನಬೇಡಿ, ಮೊಬೈಲ್ ಜಾಸ್ತಿ ನೋಡಬೇಡಿ, ಓದ್ಕೊಳ್ಳಿ, ಈ ಥರ ವಿಷಯಗಳು ಹೇಳ್ತಾ ಇರ್ತೀರ. ಆದರೆ ಅವ್ರ ಮುಂದೆನೆ ನೀವು ಚಿಪ್ಸ್ ತಿನ್ನೋದು, ಮ್ಯಾಗಿ ತಿನ್ನೋದು, ಆಮೇಲೆ ಮೊಬೈಲ್ ನೀವೇ ಜಾಸ್ತಿ ನೋಡೋದು, ಹೀಗೆಲ್ಲ ಮಾಡಿದಾಗ ಮಗು ನಿಮ್ಮನ್ನು ಗಮನಿಸ್ತಾ ಇರುತ್ತೆ, ಮಕ್ಕಳು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಆಗ ಏನಾಗುತ್ತೆ ಅಂದರೆ ಇವ್ರು ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅನ್ನುವ ಒಂದು ಪ್ರಶ್ನೆ ಮಗುವಿನಲ್ಲಿ ಉದ್ಭವ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಸಹ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇರ್ತೀವೋ ಮೊದಲು ಪೋಷಕರು ಅವುಗಳನ್ನು ಅನುಸರಣೆ ಮಾಡಬೇಕು. ಆಗ ಏನಾಗುತ್ತೆ, ಮಕ್ಕಳಿಗೆ ಹೌದು ಇದನ್ನೆಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡಬೇಕು ಅನ್ನುವ ಒಂದು ಮನಸ್ಥಿತಿ ಬರುತ್ತೆ. ನಾವು ಯಾವಾಗ್ಲೂ ಸಹ ಮಕ್ಕಳಿಗೆ ಏನೇ ಹೇಳಿದ್ರು ಸಹ ಮೊದಲು ಅವರಿಗೆ ಹೊಡೆಯೋಕ್ಕೆ ಹೋಗಬಾರ್ದು. ಇದರಿಂದ ನಕಾರಾತ್ಮಕ ಬೆಳವಣಿಗೆಗಳು, ಅಂದರೆ ನಕಾರಾತ್ಮಕ ಒಂದು ಆಲೋಚನೆಗಳು ಮಗುವಿನಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ.